ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಕಳೆದ ವಿಡಿಯೋದಲ್ಲಿ ನಾವು UTS ಆ್ಯಪ್ನಲ್ಲಿ ಟ್ರೈನ್ ಟಿಕೆಟ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಮಂತ್ಲಿ ಪಾಸ್ನ ಹೇಗೆ ಪರ್ಚೇಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. UTS ಆ್ಯಪ್ನಲ್ಲೇ ನೀವು ಟ್ರೈನ್ಗೆ ಮಂತ್ಲಿ ಪಾಸ್ನ ಕೂಡ ತಗೊಂಡು ಟ್ರಾವೆಲ್ ಮಾಡ್ತಾ ಹೋಗ್ಬೋದು. ಸೊ ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಫಸ್ಟು ನೀವು UTS ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಅಂತ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇವಾಗ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಕೊಡಿ. ಲಾಗಿನ್ ಆದಮೇಲೆ ಇಲ್ಲಿ ಸೀಸನ್ ಟಿಕೆಟ್ ಅಂತ ಒಂದು ಆಪ್ಷನ್ ಇದೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಬುಕ್ ಆ್ಯಂಡ್ ಟ್ರಾವೆಲ್ ಮತ್ತು ಬುಕ್ ಆ್ಯಂಡ್ ಪ್ರಿಂಟ್ ಅಂತ ಎರಡು ಆಪ್ಷನ್ ಇದೆ. ಬುಕ್ ಆ್ಯಂಡ್ ಟ್ರಾವೆಲ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಆಲ್ರೆಡಿ ನೀವೇನಾದರೂ ಮಂತ್ಲಿ ಪಾಸ್ನ ಪರ್ಚೇಸ್ ಮಾಡಿದ್ದೀರಾ ಅಂದರೆ ರಿನ್ಯೂ ಮಾಡ್ಕೋಬೇಕು ಅಂದರೆ ರಿನ್ಯೂ ಟಿಕೆಟ್ ಅಂತ ಆಪ್ಷನ್ ಇರುತ್ತೆ. ಇವಾಗ ಹೊಸ ಪಾಸ್ನ ಪರ್ಚೇಸ್ ಮಾಡ್ತಿರೋದ್ರಿಂದ ಇಶ್ಯೂ ಟಿಕೆಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಡೇಟ್ ಮತ್ತು ಕರೆಂಟ್ ಡೇಟ್ ಅಂತ ಎರಡು ಆಪ್ಷನ್ ಬರುತ್ತೆ. ನೀವೇನಾದರೂ ನಾಳೆಯಿಂದ ಜರ್ನಿ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿಂದನೇ ನೀವು ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಕರೆಂಟ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಡೇಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ನೆಕ್ಸ್ಟು ನೀವು ಫ್ರಮ್ ಸ್ಟೇಷನ್ ಅಂತಿದೆ, ಸೊ ಎಲ್ಲಿಂದ ಅಂತ ಎಂಟ್ರಿ ಮಾಡಬೇಕು. ಸೊ ನಾನಿವಾಗ ಮಂಡ್ಯ ಅಂತ ಕೊಡ್ತೀನಿ. ನೆಕ್ಸ್ಟು ನೀವು ಟು ಸ್ಟೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಂದರೆ ಎಲ್ಲಿಗೆ ಅಂತ. ನಾನಿವಾಗ ಮಲ್ಲೇಶ್ವರಂ ಅಂತ ಕೊಡ್ತೀನಿ. ಇದೆರಡು ಎಂಟ್ರಿ ಮಾಡಾದಮೇಲೆ ಸಬ್ಮಿಟ್ ಅಂತ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದಷ್ಟು ಆಪ್ಷನ್ಗಳಿರುತ್ತೆ, ಇದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಟ್ರೈನ್ ಟೈಪ್ ಯಾವುದು ಅಂತ ಕೇಳುತ್ತೆ. ಸೊ ನಾರ್ಮಲ್ ಎಕ್ಸ್ಪ್ರೆಸ್ ಆದರೆ ಮೈಲ್ ಬಾರ್ ಎಕ್ಸ್ಪ್ರೆಸ್ ಅಂತ ಕೊಡಿ. ಸೂಪರ್ ಫಾಸ್ಟಿಗೆ ಸೂಪರ್ ಫಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಮೈಲ್ ಬಾರ್ ಎಕ್ಸ್ಪ್ರೆಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಾದಮೇಲೆ ಕ್ಲಾಸ್ ಟೈಪ್ ಅಂತ ಇದೆ, ಸೊ ಇದು ಸೆಕೆಂಡ್ ಅಂತ ಒಂದೇ ಆಪ್ಷನ್ ಇರೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಡ್ಯೂರೇಷನ್ ಅಂತ ಇದೆ. ನೀವೇನಾದರೂ ಕೇವಲ 1 ಮಂತ್ಗೆ ಪರ್ಚೇಸ್ ಮಾಡಿದ್ರೆ ಮಂತ್ಲಿ ಅಂತ ಕೊಟ್ಕೊಳ್ಳಿ. ನೀವೇನಾದರೂ 3 ಮಂತ್ಸ್ಗೆ ಪಾಸ್ ಮಾಡಿಸ್ಬೇಕು ಅಂದರೆ ಕ್ವಾರ್ಟರ್ಲಿ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹಾಫ್ ಇಯರ್ಲಿ ಅಂತ ಒಂದು ಆಪ್ಷನ್ ಇದೆ. ನೀವೇನಾದರೂ 6 ತಿಂಗಳಿಗೆ ಪಾಸ್ ಮಾಡಿಸ್ತೀರಾ ಅಂದರೆ ಹಾಫ್ ಇಯರ್ಲಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಇಯರ್ಲಿ ಅಂತಿದೆ, ಸೊ ನೀವೇನಾದರೂ 1 ವರ್ಷಕ್ಕೆ ಪೂರ್ತಿ ಪಾಸ್ನ ಮಾಡಿಸ್ಬೇಕು ಅಂದರೆ ಇಯರ್ಲಿ ಕ್ಲಿಕ್ ಮಾಡಿ. ನಾನು ಇವಾಗ ಮಂತ್ಲಿನ ಸೆಲೆಕ್ಟ್ ಮಾಡ್ಕೋತೀನಿ. ಇದಾದಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೀವು ID ಕಾರ್ಡ್ ಟೈಪ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿವಾಗ ಸದ್ಯಕ್ಕೆ ಪಾನ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟು ನಿಮಗೆ ಪೇಮೆಂಟ್ ಟೈಪ್ ಅಂತ ಇದೆ. ಪೇ ಯೂಸಿಂಗ್ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೆಕ್ಸ್ಟು ನೀವು ಇಲ್ಲಿ ಅಡ್ರೆಸ್ನ ಎಂಟ್ರಿ ಮಾಡಬೇಕು. ಗೆಟ್ ಫೇರ್ ಅಂತ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೋರ್ಸ್ ಸ್ಟೇಷನ್ ಇರುತ್ತೆ, ಡೆಸ್ಟಿನೇಷನ್ ಇರುತ್ತೆ, ಮತ್ತು ಯಾವ ರೂಟಿಂದ ಹೋಗುತ್ತೆ ಅಂತೆಲ್ಲ ಇರುತ್ತೆ. ಆಮೇಲೆ ನೇಮ್ ಇದೆ, ಏಜ್ ಇದೆ, ಮತ್ತು ಕ್ಲಾಸ್ ಟೈಪ್ ಯಾವುದು, ಟ್ರೈನ್ ಟೈಪ್ ಯಾವುದು, ಮಂತ್ಲಿ ಡ್ಯೂರೇಷನ್ನ ಅಥವಾ ಇಯರ್ಲಿನ, ಮತ್ತು ಟೋಟಲ್ ಫೇರು ಇದೆಲ್ಲ ಡಿಸ್ಪ್ಲೇ ಆಗುತ್ತೆ. ಅದ್ರ ಜೊತೆಗೆ ಈ ಟಿಕೆಟು ಅಂದರೆ ಈ ಒಂದು ಪಾಸು ಎಲ್ಲಿಂದ ಎಲ್ಲಿವರೆಗೂ ವ್ಯಾಲಿಡ್ ಇದೆ ಅಂತಲೂ ಕೂಡ ಡಿಸ್ಪ್ಲೇ ಆಗುತ್ತೆ. ಬುಕ್ ಟಿಕೆಟ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಇಲ್ಲೊಂದು ಕನ್ಫರ್ಮೇಷನ್ ಕೇಳುತ್ತೆ, ಆಕ್ಸೆಪ್ಟ್ ಕೊಡಿ. ಇವಾಗ ನಿಮಗೆ ಮಲ್ಟಿಪಲ್ ಪೇಮೆಂಟ್ ಆಪ್ಷನ್ಸು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನಾನು ಪೇಟಿಎಮ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಪೇಟಿಎಮ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ನ ಕಂಪ್ಲೀಟ್ ಮಾಡಿ. ಪೇಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಾದಮೇಲೆ ಇಲ್ಲಿ ಮತ್ತೆ UTS ಆ್ಯಪ್ನ ಓಪನ್ ಮಾಡಿಬಿಟ್ಟು ಶೋ ಟಿಕೆಟ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಆವಾಗ ನಿಮಗೆ ಇಲ್ಲಿ ಮಂತ್ಲಿ ಪಾಸು ಬಂದಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ಮೇಲೆ ನೀವು ಪಾಸ್ನ ಏನಾದರೂ ತೊಗೋಬೇಕು ಅಂದರೆ, ಮಂತ್ಲಿ ಪಾಸ್ನ ತೊಗೋಬೇಕು ಅಂದರೆ ಯಾವುದೇ ರೀತಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಅಥವಾ ಅಲ್ಲಿ ಫೋಟೋ ತೊಗೊಂಡೋಗಿ ID ಕಾರ್ಡ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮೊಬೈಲ್ನಲ್ಲೇ ಇನ್ಮೇಲೆ ಮಂತ್ಲಿ ಪಾಸ್ನು ಕೂಡ ತೊಗೋಬೋದು, ಅದನ್ನ ರಿನ್ಯೂ ಕೂಡ ಮಾಡ್ಕೋಬೋದು. ಸೊ ರಿನ್ಯೂ ಮಾಡೋದು ಹೇಗೆ ಅಂತ ಬೇಕಾದರೂ ಒಂದು ವಿಡಿಯೋನ ಮಾಡ್ತೀನಿ. ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಂತ್ರಜ್ಞಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.